ವಿಶ್ವ ಆರೋಗ್ಯ ಸಂಸ್ಥೆಯ ಮೇಲೆ ಡೊನಾಲ್ಡ್ ಟ್ರಂಪ್ ಮುನಿಸಿಕೊಂಡಿದ್ದಾರೆ. ಇನ್ನು ಮುಂದೆ ವಿಶ್ವ ಆರೋಗ್ಯ ಸಂಸ್ಥೆ ಅತಂತ್ರವಾಗುತ್ತೆ. ಕಾರಣ ಇದೇ ವಿಶ್ವ ಆರೋಗ್ಯ ಸಂಸ್ಥೆಯೇ ಮೂಲ ಆರ್ಥಿಕ ಸಹಾಯ ಎಲ್ಲಿಂದ ಬರ್ತಿತ್ತು ಅಂದರೆ ಅಮೆರಿಕದ ಕಡೆಯಿಂದ ಬರ್ತಾ ಇತ್ತು. ನಿರ್ವಹಣೆಯಲ್ಲಿ ಎಡವಿದಂಥ WHO, ವಿಶೇಷವಾಗಿ ಕೋವಿಡ್ ಟೈಮಲ್ಲಿ ಎಡವಿದ್ರು ಇವರು ಅಂಥೇಳಿ ತಕ್ಕ ಪಾಠವನ್ನು ಕಲಿಸಬೇಕು ಅಂಥೇಳಿ ಡೊನಾಲ್ಡ್ ಟ್ರಂಪ್ ತೀರ್ಮಾನವನ್ನು ಮಾಡಿದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆಯಿಂದ ನಾನು ಆಚೆ ಬರ್ತಾ ಇದ್ದೀನಿ ಅಂಥೇಳಿ ಅಮೆರಿಕ ಹೇಳಿ ಆಯಿತು. ಟ್ರಂಪ್ ಅಧಿಕಾರ ವಹಿಸಿಕೊಂಡ ಕೆಲವೇ ಗಂಟೆಗಳಲ್ಲಿ ಈ ಘೋಷಣೆ ಮಾಡಿದ್ದಾರೆ. ನೀವು ಬೇಡ, WHO ನೀವು ಬೇಡ, ನಮಗೆ ನಿಮ್ಮ ಸಹವಾಸವೇ ಬೇಡ ಅಂಥೇಳಿ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಅಮೆರಿಕ ಹೊರಬರ್ತಾ ಇದ್ದಂತೆ ಬೆಂಬಲವನ್ನು ಘೋಷಣೆ ಮಾಡಿದೆ. ಪರಮಶತ್ರು ಚೀನಾ, ನಾವಿದ್ದೇವೆ, ಏನು ಅಮೆರಿಕ ಹೋದರೂ ಹೋಗಲಿ, ನಾವಿದ್ದೀವಿ, ಹೆದರಬೇಡಿ. ಯಾವ ದೇಶದಿಂದ ಕೋವಿಡ್ ಬಂದಿತ್ತೋ ಅವರೀಗ WHO ಜೊತೆಲಿ ನಾವಿದ್ದೀವಿ, ಹೆದರ್ಕೋಬೇಡಿ ಅಂತ ಹೇಳ್ತಾ ಇದ್ದಾರೆ. ನಿಮ್ದೇನು ಅಗತ್ಯ ಇದ್ದರೂ ಹೇಳಿ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ. ವಿಶ್ವ ಆರೋಗ್ಯ ಸಂಸ್ಥೆಗೆ ಹೆಚ್ಚು ಆರ್ಥಿಕ ನೆರವನ್ನು ಅಮೆರಿಕ ಕೊಡ್ತಾ ಇತ್ತು. ಒಟ್ಟು ಆರ್ಥಿಕ ನೆರವಿನಲ್ಲಿ ಅಮೆರಿಕದ ಪಾಲೇ 18% ಇತ್ತು. ಅಮೆರಿಕ ನಿರ್ಧಾರದಿಂದ ಕ್ಷಯ, HIV ನಿರ್ಮೂಲನೆಗೆ ತೊಡಕು ಉಂಟಾಗಬಹುದು. ಆರೋಗ್ಯ ತುರ್ತು ಪರಿಸ್ಥಿತಿ ನಿಭಾಯಿಸುವಲ್ಲಿಯೂ ಕೂಡ ತೊಂದರೆ ಆಗುವಂಥ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಒಂದು ವಿಚಾರದಲ್ಲಿ ಟ್ರಂಪ್ ಏನು ಹೇಳಿದ್ರು ಅಂದರೆ, ಕೋವಿಡ್ ನಿರ್ವಹಣೆಯಲ್ಲಿ ನೀವು ಫೇಲ್ ಆದ್ರಿ, WHO ಅಮೆರಿಕವನ್ನು ಅಳಿಸಾಕಕ್ಕೆ ಅಂತ ನೀವು ನೋಡ್ತಾ ಇದ್ರಿ, ಎಲ್ಲರೂ ನಮ್ಮನ್ನು ತುಳಿಯೋದಕ್ಕೆ ನೋಡಿದ್ರು, ಅಮೆರಿಕನ್ ಫಸ್ಟ್, ಅಮೆರಿಕಾ ಫಸ್ಟ್, ನಮ್ಮನ್ನು ತುಳಿಯೋಕ್ಕೆ ನೋಡ್ತಾ ಇದ್ರು ಎಲ್ಲರೂ ಅಂಥೇಳಿ ಒಂದು ಭಾವನೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಇನ್ನು ಮುಂದೆ ಇದು ನಡೆಯಲ್ಲ, WHOಗೆ ನೆರವನ್ನು ಕೊಡ್ತಾ ಇದ್ವೋ ಸ್ಟಾಪ್ ಮಾಡ್ತೀವಿ ಅಂಥೇಳಿ ಈ ಕಡೆ ಟ್ರಂಪ್ ಕೂಡ ಹೇಳಿದ್ದಾರೆ.